ಕಾಮಗಾರಿ ನಡೆಯೋದ್ರಿಂದ ಸುಮಾರು ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ನಡೀತಾ ಇದೆ. ಸುಮಾರು 1 ವರ್ಷ ಮೇಲೆ ಆಯಿತು. ಇದು ಸ್ಟಾರ್ಟ್ ಆಗಿ ಕನ್ಸ್ಟ್ರಕ್ಷನ್ ತುಂಬ ಸ್ಲೋ ಆಗಿ ನಡೀತಾ ಇದೆ. ಆದರೆ ಇದರಿಂದ ಆಗ್ತಿರೋ ತೊಂದರೆಗಳು ಏನಂದರೆ ಜನರಿಗೆ ಮೊದಲನೇದಾಗಿ ಇಲ್ಲಿ ಟ್ರಾಮಾ ಕೇರ್ ಅಂತೇಳಿ ಟಿ ವಿ ಹಾಸ್ಪಿಟಲ್ ಇದೆ. ಅಲ್ಲಿಂದ ವಿಮ್ಸಿಗೆ ಪೇಷಂಟ್ಗಳ್ನ ಇದು ಶಿಫ್ಟ್ ಮಾಡ್ತಾರೆ. ಹಾಗಾಗಿ ತುಂಬ ಸಮಸ್ಯೆ ಆಗ್ತಾಯಿದೆ. ವಿಮ್ಸಿಗೆ ಹೋಗೋಕ್ಕೆ ತೊಂದರೆ ಆಗ್ತಾಯಿದೆ, ಸ್ಕೂಲ್ ಮಕ್ಕಳಿಗೆ ಹೋಗೋಕ್ಕೆ ತೊಂದರೆ ಆಗ್ತಾಯಿದೆ. ಮತ್ತು ಹೊಸಪೇಟೆ, ಕೊಪ್ಪಳ, ಗಂಗಾವತಿ, ಕಂಪ್ಲಿ ಆ ಭಾಗದಿಂದ ಬಸ್ಗಳು ಬರ್ತಾವೆ ಇಲ್ಲಿ. ಆ ಬಸ್ ಬರೋದು ತುಂಬ ಟ್ರಾಫಿಕ್ ಜಾಮ್ ಆಗ್ತಾಯಿದೆ. ಮತ್ತು ಇನ್ನೊಂದು ಏನು ಕಾರಣ ಅಂದರೆ ಸರ್, ಇಲ್ಲಿ ಟ್ರಾಮಾ ಕೇರಿಂದ ಟಿ ವಿ ವಿಮ್ಸಿಗೆ ಪೇಷಂಟ್ನ ತೊಗೊಂಡೋಗೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಈ ರೈಲ್ವೆ ಗೇಟ್ ಹಾಕೋದ್ರಿಂದ ಈ ಸೇತುವೆ ಈ ಗೇಟ್ ಬಂದಾಗಿದೆಯಲ್ಲ, ಅದರಿಂದ ಆ ಗೇಟ್ ಮುಖಾಂತರ ಹೋಗ್ಬೇಕು. ಅದರಿಂದ ಜನರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಟ್ರೈನ್ 15 ನಿಮಿಷ ಅರ್ಧ ಗಂಟೆ ಒಂದೊಂದು ಸಲ ಇಲ್ಲೇ ಸಿಗ್ನಲ್ ಇದೆ. ಸಿಗ್ನಲ್ ಏನಾದರೂ ಬಿದ್ದುಬಿಟ್ರೆ 10 ನಿಮಿಷ ನಿಂದಿರುತ್ತೆ ಟ್ರೈನು, ಯಾವುದಾದ್ರು ಕ್ರಾಸಿಂಗ್ ಇದ್ದರೆ. ಅದರಿಂದ ಜನರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಪೇಷಂಟ್ ತುಂಬ ಕ್ರಿಟಿಕಲ್ ಇದೆ ಸರ್. ಪೇಷಂಟ್ ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಅದೇ ರೂಟಲ್ಲೇ ಹೋಗ್ಬೇಕು. ಹಂಗಾಗಿ ಕಾಮಗಾರಿಯನ್ನು ಫಾಸ್ಟಾಗಿ ಮುಗಿಸ್ಕೊಡ್ರಿ ಅಂತೇಳಿ ಕೇಳ್ಕೊತಾ ಇದ್ದೀವಿ. ಅಲ್ಲ ಸರ್, ಈಗ ಆಂಬುಲೆನ್ಸ್ ಬಂದಾಗ ಈಗ ಹೊಸಪೇಟೆ ಆ ಕಡೆಯಿಂದ ಪೇಷಂಟ್ಗಳು ಬಂದಾಗ ಆಂಬುಲೆನ್ಸ್ದಾಗ ಸಡನ್ಲಿ ಗೇಟ್ ಹಾಕಿದಾಗ ಈಗೇನು ಪೇಷಂಟ್ಗಳ ಕಂಡೀಷನ್ ಸೀರಿಯಸ್ ಆಗ್ತಾ ಇದಾವ? ಸೀರಿಯಸ್ ಆಗ್ತಾ ಇದಾವಲ್ಲ ಸರ್, ಆಗ್ತಾ ಇದಾವೆ ಸರ್. ಯಾಕೆ ಸೀರಿಯಸ್ ಆಗ್ತಾ ಇದಾವೆ? ಇದೇ ಈ ಕಾಮಗಾರಿ ವಿಳಂಬ ಆಗ್ತಿರೋ ಕಾರಣದಿಂದ. ಗೇಟ್ ಅಲ್ಲಿ ರೋಡ್ ಇಲ್ವಾ? ರೋಡ್ ಬೇರೆ ಕಡೆ ಇಲ್ಲ ಸರ್. ಹೊಸಪೇಟೆಯಿಂದ ಬಂದರೆ ನೋ ಪ್ರಾಬ್ಲಮ್, ಸೀದಾ ಹೋಗ್ಬೋದು. ಇಲ್ಲಿ ವಿಮ್ಸಿಂದ ನೀವು ಟಿ ಬಿ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಟ್ರಾಮಾ ಕೇರಿಗೆ ಹೋಗ್ಬೇಕಂದ್ರೆ ತುಂಬ ತೊಂದರೆ ಸರ್. ಈ ಗೇಟ್ ಮುಖಾಂತರನೇ ಹೋಗ್ಬೇಕು, ಬೇರೆ ರೂಟ್ ಇಲ್ಲ ಮತ್ತೆ 2 ಕಿಲೋಮೀಟ್ರ್ ಸರೌಂಡಿಂಗ್ ಹಾಕೊಂಡು ಬರಬೇಕು. ಹಾಗಾಗಿ ಆದಷ್ಟು ಬೇಗ ಕಾಮಗಾರಿಗಳನ್ನು ಮುಗಿಸಿಕೊಡ್ರಿ ಅಂತೇಳಿ ಕೇಳ್ಕೊತಾ ಇದ್ದೀವಿ. ರಮೇಶ್ ರಾಮಸ್ವಾಮಿ ಅಂತೇಳಿ. ಅದೇ ಸರ್, ರೈಲ್ವೆ ಸೇತುವೆ ಮುಗಿಯಕ್ಕೆ ಇನ್ನೂ ಆಗ್ತಲ್ಲ ಸರ್. ಅವ್ರಿಗೆ ಇವತ್ತು ನಾಳೆ ಅಂತಾರೆ, ಬರ್ತಾರೆ. ಒಂದು 2 ದಿನ ಕ್ಲಿಯರ್ ಆಗ್ತಾರೆ. ಮತ್ತು ಯಾರನ್ನ ಡಿ ಸಿ ಬಂದಾಗ ನೋಡ್ಕೊಂತಾರೆ, ಓಡಾಗ್ಬಿಡ್ತಾರೆ ಸರ್. ಮತ್ತು ಅದು ಭಾಗದ ಸ್ಲೋ ಆಗ್ತದೆ ಸರ್, ಫಾಸ್ಟ್ ಅಂತ ಆಗ್ತಾಯಿಲ್ಲ. ಈಗ ಯಾವನ ಸೀರಿಯಸ್ ಪೇಷಂಟ್ಗಳು ಬಂದರೆ ಅಲ್ಲಿ ಗೇಟ್ ಆಗಿಬಿಟ್ರೆ ಅರ್ಧ ಗಂಟೆ ಆಗ್ಬೋದು, ಗಂಟೆನೂ ಆಗ್ಬೋದು ಸರ್. ಇವಾಗ ನಾನೇ ಮಧ್ಯಾಹ್ನ 10:30 ಹೋದ 12ವರೆಗೆ ಬಂದೀನಿ ಸರ್. ಈ ಕಡೆ ಹೊರಗಡೆ ಪೇಷಂಟ್ಸ್ ಪರಿಸ್ಥಿತಿ ಹೆಂಗೆ ಸರ್? ಅಲ್ಲ ಸರ್, ಆಂಬುಲೆನ್ಸ್ ಬಂದಾಗ ಆ ಥರ ಆದರೆ ಅವ್ರು ಸೀರಿಯಸ್ ಪೇಷಂಟ್ಸ್ ಹೆಂಗೆ ಸರ್? 70 ನಿಮಿಷ ಸರ್, 10 ನಿಮಿಷಕ್ಕೊಂದು, 20 ನಿಮಿಷಕ್ಕೊಂದು, ಅರ್ಧ ಗಂಟೆಗೊಂದು ಅಷ್ಟು ಹಂಗೆ ಫುಲ್ ಬರೋದು ಸರ್. ಈ ಕಡೆ ಬರೋದು, ಆ ಕಡೆ ಹೋಗೋದು. ಒಂದೊಂದ್ಸಲ ಬಂದರೆ ನನ್ನ ಗಂಟೆ ನಿಲ್ಬೇಕಾಗ್ತ ಅಲ್ಲಿ. ಆ ಪೇಷಂಟ್ ಹೋಗ್ಬೇಕಂದ್ರೆ ಹಿಂಗೆ ಅರ್ಜೆಂಟ್ ಹೋಗ್ಬೇಕಂದ್ರೆ ಇಲ್ಲಿ ದಾರಿ ಸರಿ ಇಲ್ಲ. ಅವ್ರು ಮಣ್ಣಾಕಿ ರೋಡ್ 2 ದಿವಸ ಇರುತ್ತೆ, ಮತ್ತೆ 3 ದಿವಸ ಹೋಗ್ಬಿಡುತ್ತೆ ಸರ್. ಅವ್ರು ಹೆಂಗೆ ಹೋಗ್ತಾರೆ ಸರ್ ಪೇಷಂಟ್? 9 ಜಿಲ್ಲೆಯಿಂದ ಬರ್ತಾರೆ. ಹೌದು ಸರ್, ಎಲ್ಲ ಜಿಲ್ಲೆಗಳಿಂದ ಬರ್ತಾರೆ ಸರ್. ಹೊಸಪೇಟೆ, ಕೊಪ್ಪಳ, ಸಂಡೂರು ಮತ್ತು ಗದಗು. ಯಾರು ಕೇಳ್ತಾರೆ ಸರ್? ಕೇಳಿದ್ರೆ ಅವ್ರು ನಮ್ಮಂತಾರೆ ಕೇಳೋದು ಏನಂತಾರೆ, ಅವ್ರು ಮಾಡ್ತಾ ಇದೀವಲ್ಲ ಅಂತಾರೆ ಸರ್. ಮನೆ ಡಿ ಸಿ ಬಂದಿದೆ ಸರ್. ಸರ್ ಇಲ್ಲೇ ಬಿದ್ದರು ಸರ್, ಬೆಳಗ್ಗೆ 2 ಹುಡುಗರು ಬಿದ್ದರು ಸ್ಟೂಡೆಂಟ್ಸ್. ನೀರು ಅದಾವ ಸರ್ ನೋಡಿ, ಹಂಗೆ ಎಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಸುಮ್ಮನೆ ಓದ್ತಿರ್ತಾರೆ ಸರ್ ಅವರು. ಸ್ಟೂಡೆಂಟ್ಸ್ ಹುಡುಗರು ಇಬ್ಬರು ಕೆಳ ಬಿದ್ದುಬಿಟ್ರು ಬೆಳಗ್ಗೆ. ಈಗ ಆಲೇ 1 ವರ್ಷ ಮೇಲೆ ಸರ್ ಇದು. ಹಾಂ, ಸುಧಾ ಕ್ರಾಸ್ ಸರ್ ಇದು. ಈಗ ಏನು ಆಗ್ರಹ ಮಾಡ್ತಾರೆ ನೀವು? ಅದೇ ಏನು ಮಾಡೋಣ ಸರ್, ಅವ್ರು ಮಾಡ್ತಾ ಇಲ್ಲ, ನಾವು ನೋಡ್ಕೊಂತ ಇರ್ಬೇಕು. ಹುಡುಗರು ಮಕ್ಕಳು, ಶಾಲೆ ಮಕ್ಕಳಿಗೆ ಹೋಗೋ ಮಕ್ಕಳು ಬೀಳೋದು ಎದ್ದೇಳೋದು ಅವ್ರ ತಿಪ್ಪಲು ಅವ್ರಿಗೆ ಗೊತ್ತು ಸರ್. ಅವ್ರು ನಾವೇನ ಅವ್ರು ಹೇಳಿದ್ರೆ ಸರ್ ಕೊಂಚ ಮೇಮನ ಮಟ್ಟಿ ಏನು ಸರ್ ಅಂದರೆ ನಮ್ಗೆ ಅದು ವಾಹನ ಮೀಮಾಂಸೆ ಇಲ್ಲ ಅಂತಾರೆ ಸರ್ ಅವ್ರು. ಅದಕ್ಕೆ ನಾವೇನು ಮಾಡೋಣ ಸರ್? ನಿಮ್ಮ ಹೆಸರು? ರಾಮಣ್ಣ ಸರ್.